ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಎಂಡ್ ಸ್ಕ್ರೀನ್ಗೆ ಯಾವ ರೀತಿ ಹಾಕಬೇಕು, ಹಾಗೆ ಎಂಡ್ ಸ್ಕ್ರೀನಿಂದ ನಮಗೆ ಏನು ಯೂಸ್ ಆಗುತ್ತೆ ಆ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸ ಯೂಟ್ಯೂಬರ್ಸ್ಗೆ ಎಂಡ್ ಸ್ಕ್ರೀನ್ ಅಂದರೆ ಏನು, ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ಗೊತ್ತಿರೋದಿಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ. ಸೊ ನೀವು ಫಸ್ಟು ಹೋಗಬೇಕು ಗೂಗಲ್ನಲ್ಲಿ. ಸೊ ಗೂಗಲ್ನಲ್ಲಿ ಹೋಗಿಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಬೇಕು youtube.studio.com ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಸ್ಪೇಸ್ ಬಿಟ್ಟರು ಅಂದರೆ ಜಾಗ ಬಿಟ್ಟು ನೀವು ಟೈಪ್ ಮಾಡಿದ್ರು ಅಲ್ಲಿ ನಿಮಗೆ ಈ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗೋದಿಲ್ಲ. ಸ್ಪೇಸ್ ಬಿಡದೇ ಈ ರೀತಿ ನೀವು ಟೈಪ್ ಮಾಡಬೇಕಾಗುತ್ತೆ, ಆವಾಗ ಮಾತ್ರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ಯಾವ ಚಾನಲ್ನಿಂದ ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾಯಿದ್ದೀರಾ. ನಾನು ವರಮಹಾಲಕ್ಷ್ಮಿ ಚಾನಲ್ ಅಂತ ಇದೆ. ಸೊ ಇಲ್ಲಿ ಸಿಂಬಾಲ್ ಕಾಣ್ತಾ ಇದೆ ನೋಡಿ, ವಿ ಅಂತ ಇದೆ. ಇನ್ ಕೇಸ್ ನಿಮ್ಮದು ಏನಾದರೂ 2 ID ಇದ್ದರೆ ಇಲ್ಲಿ ವಿ ಅಂತ ಇದೆಯಲ್ವ, ನಂದು ಈ ಚಾನಲ್ದಿಂದ ನಾನು ಅಂದರೆ ಈ ಮೇಲ್ ಐಡಿಯಿಂದ ನಾನು ವೀಡಿಯೋಸ್ನ ಹಾಕ್ತೀನಿ. ನೀವು ಯಾವ ಒಂದು ಮೇಲ್ ಐಡಿನ ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡ್ಕೊಂಡಿದ್ದೀರಾ ಆ ಮೇಲ್ ಐಡಿನ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ನೀವಿಲ್ಲಿ ಲಾಗಿನ್ ಅಂತ ಕೊಟ್ಟರೆ ಅಲ್ಲಿ ನಿಮ್ಮದು ಮೇಲ್ ಐ ಡಿ ಅದು ಕೇಳುತ್ತೆ. ನೀವು ಫಸ್ಟ್ ಸಾರಿ ಏನಾದರೂ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೇಲ್ ಐ ಡಿ ಎಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಒಂದು ನಿಮಿಷ. YT ಸ್ಟುಡಿಯೋ ಅಲ್ಲ, ಲಾಗಿನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಒಂದು ಪೇಜು. ಆ ಪೇಜು ಗೂಗಲಲ್ಲೇ ಹೋಗಬೇಕಾಗುತ್ತೆ. ನಿಮಗೆ ಇದು YT ಸ್ಟುಡಿಯೋದಲ್ಲಿ ಸಿಗೋದಿಲ್ಲ. ಓಕೆನಾ. ನೀವೇನಾದರೂ ಇನ್ ಕೇಸ್ ಯೂಟ್ಯೂಬಲ್ಲಿ YT ಸ್ಟುಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಎಂಡ್ ಸ್ಕ್ರೀನ್ ಹಾಕೋದಕ್ಕೆ ಬರೋದಿಲ್ಲ. ನೀವು ಗೂಗಲ್ನಲ್ಲಿ ಹೋಗಿನೇ ಹಾಕಬೇಕಾಗುತ್ತೆ. ಸೊ ನೀವೇನಾದರೂ ಕ್ರೋಮೋದಲ್ಲಿನೇ ಅಂದರೆ ಗೂಗಲ್ನಲ್ಲಿನೇ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ನೀವು ಅಲ್ಲೇ ಹಾಕ್ಬೋದು. ಇಲ್ಲ ನಾನು ಯೂಟ್ಯೂಬಲ್ಲಿ ಅಥವಾ YT ಸ್ಟುಡಿಯೋ ಮುಖಾಂತರ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಿ ಅಂದರೆ ನೀವು ಮತ್ತೆ ಗೂಗಲ್ಗೆ ಬಂದುಬಿಟ್ಟು ಈ ಥರ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಂಬಿಟ್ಟು ನೀವು ಎಂಡ್ ಸ್ಕ್ರೀನ ಹಾಕಬೇಕಾಗುತ್ತೆ. ಓಕೆನಾ. ಸೊ ಎಂಡ್ ಸ್ಕ್ರೀನಿಂದ ಏನು ಯೂಸು ಅನ್ನೋದಾದರೆ, ಇದರಿಂದ ನಿಮ್ಮ ಒಂದು ವೀಡಿಯೋ ಜಾಸ್ತಿ ರೀಚ್ ಆಗುತ್ತೆ. ನಿಮ್ಮ ಒಬ್ಬ ವ್ಯೂವರ್ಸ್ಗೆ ಒಂದು ವೀಡಿಯೋ ರೀಚ್ ಆದರೆ ಅಲ್ಲಿ ನಿಮಗೆ 2 ವೀಡಿಯೋನ ನೀವು ತೋರಿಸ್ಬೋದು. ಓಕೆನಾ. ಸೊ ಅದರಲ್ಲಿ ನಿಮಗೆ ಅವ್ರಿಗೆ ಯಾವುದಾದ್ರೂ ವೀಡಿಯೋ ಇಷ್ಟ ಆಗಿತ್ತು ಅಥವಾ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು, ಈ ಇನ್ಫಾರ್ಮೇಷನ್ ನೋಡಬೇಕು ಅನ್ನೋದಿದ್ರೆ ಅವರು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಓಕೆನಾ. ಸೊ ಅದು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಕಂಟೆಂಟ್ ಅಂತ ಹೇಳ್ಬಿಟ್ಟು ಇದೆ ನೋಡಿ, ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ನಿಮ್ಮ ಒಂದು ವೀಡಿಯೋಸು ಓಪನ್ ಆಗುತ್ತೆ. ಸೊ ನಾನಿಲ್ಲಿ ಫಸ್ಟ್ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೋತೀನಿ. ಈ ಒಂದು ವೀಡಿಯೋಗೆ ನಾನು ಎಂಡ್ ಸ್ಕ್ರೀನ್ ಹಾಕಬೇಕು, ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಎಂಡ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು, ಸಬ್ ಟೈಟಲ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕಾಣುತ್ತೆ. ನಿಮಗೆ ಇಲ್ಲಿ ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ಒಂದು ನಿಮಿಷ. ಸೊ ನೋಡಿ, ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ, ಅಂದರೆ 4 ಬಾಕ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ಫಸ್ಟ್ನೇ ಬಾಕ್ಸಲ್ಲಿ ಏನು ಮಾಡಬೇಕು ಅಂದರೆ, ಒಂದು ವೀಡಿಯೋ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ದು ಬಟನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಚಾನಲ್ ಲೋಗೋ ಆಗಿರ್ಬೋದು, ನೀವು ಫೋಟೋನ ಹಾಕೋಬೋದು. ಹಾಗೆ ಸೆಕೆಂಡ್ ಒನ್ನು ಅಷ್ಟೇ, ಪ್ಲೇಸಸ್ ಚೇಂಜ್ ಇರುತ್ತೆ ಅಷ್ಟೇ, ಆದರೆ ಸೇಮ್ ಒಂದು ವೀಡಿಯೋದು ಒಂದು ವೀಡಿಯೋನ ಹಾಕ್ಬೋದು, ಹಾಗೆ ಒಂದು ಫೋಟೋನ ಹಾಕ್ಬೋದು. ಓಕೆನಾ. ಹಾಗೆ ಇಲ್ಲಿನೂ ಅಷ್ಟೇ ಅದೇ ಥರ ಮಾಡ್ಬೋದು. ಇಲ್ಲಿ ಫಸ್ಟ್ ಒಂದು ಪೇಜ್ ಇದೆ ಅಲ್ವಾ, ಇದು ಏನಂದರೆ ಫ್ರಂಟ್ ಪೇಜ್ ಇದೆ. ಓಕೆನಾ. ಸೊ ಫ್ರಂಟ್ ಫ್ರಮ್ ಲೇಟೆಸ್ಟ್ ವೀಡಿಯೋ, ನೀವು ಫಸ್ಟಲ್ಲಿ ನೀವು ಫೇಮಸ್ ವೀಡಿಯೋನ ಲೇಟೆಸ್ಟ್ ಯಾವುದು ಇವಾಗ ಹಾಕಿರ್ತೀರಲ್ವ ಆ ಒಂದು ಲೇಟೆಸ್ಟ್ ವೀಡಿಯೋನ ನೀವು ಹಾಕ್ಬೋದು ಫಸ್ಟಿಗೆ. ಓಕೆನಾ. ಸೊ ನೀವು ಫಸ್ಟು ಕೂಡ ಹಾಕ್ತಿದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿಬಿಟ್ಟು ನೀವು ಈ ಥರ ಹಾಕ್ಕೋಬೋದು. ಸೊ ಇಲ್ಲಿ ಏನಂದರೆ, ನೀವು ಇಲ್ಲಿ 3 ಆಪ್ಷನ್ಸ್ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಮೋಸ್ಟ್ ರೀಸೆಂಟ್ ಅಪ್ಲೋಡ್. ಇದನ್ನು ನೀವು ಸೆಲೆಕ್ಟ್ ಮಾಡಿಟ್ರೆ ನೀವು ಆಟೋಮೆಟಿಕಲಿ ಎಂಡ್ ಸ್ಕ್ರೀನ್ ಹಾಕೋದೇ ಬೇಡ. ಆಟೋಮೆಟಿಕಲಿ ಅದು ನೀವು ಇವಾಗ ಏನು ರೀಸೆಂಟಾಗಿ ವೀಡಿಯೋ ಹಾಕಿರ್ತೀರಲ್ವ ಅದು ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇವತ್ತು ಎಂಡ್ ಸ್ಕ್ರೀನ್ ಹಾಕಿದ್ದೀರಾ, ನಿಮ್ಮದು ನೆನ್ನೆದು ಮೊನ್ನೆದು ವೀಡಿಯೋಸು ತಾನೇ ಎಂಡ್ ಸ್ಕ್ರೀನಲ್ಲಿ ಬಂದು ಕೂಡುತ್ತೆ. ಓಕೆನಾ, ತೋರಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಟ್ ಫಾರ್ ವ್ಯೂವರ್ಸ್ ಅಂತ ಇದೆ. ಓಕೆನಾ.
ಅಲೋ ಯೂಟ್ಯೂಬ್ ಟು ಸೆಲೆಕ್ಟ್ ಅ ವಿಡಿಯೋ ಫ್ರಮ್ ಯುವರ್ ಚಾನಲ್ ಟು ಬೆಸ್ಟ್ ಸೂಟ್ ದ ವ್ಯೂವರ್ಸ್. ನಿಮ್ಮೊಂದು ವ್ಯೂವರ್ಸ್ ಯಾರು ವೀಡಿಯೋ ನೋಡ್ತಾ ಇರ್ತಾರಲ್ವ ಅವ್ರಿಗೆ ಸೂಟ್ ಆದ ಅಂದರೆ ಅವ್ರಿಗೆ ಯಾವ ಒಂದು ವೀಡಿಯೋ ಅವ್ರಿಗೆ ಇಷ್ಟ ಆಗ್ತಾಯಿದೆ, ಯಾವ ಒಂದು ಕ್ಯಾಟಗರಿ ಸೂಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಆ ಒಂದು ರಿಲೇಟೆಡ್ಡು ವ್ಯೂವರ್ಸ್ಗೆ ಆ ವಿಡಿಯೋ ತೋರಿಸುತ್ತೆ ಅವ್ರಿಗೆ. ಇವಾಗ ನಿಮ್ಮ ಚಾನಲಲ್ಲಿ ಎಲ್ಲ ಥರನೂ ವೀಡಿಯೋಸ್ ಇದೆ ಅಂದ್ಕೊಳ್ಳಿ. ಕೆಲವೊಬ್ಬರು ಏನಾದರೂ ರೆಸಿಪಿ ಸರ್ಚ್ ಮಾಡ್ತಾರೆ, ಅವ್ರಿಗೆ ರೆಸಿಪಿ ವೀಡಿಯೋಸೇ ತೋರಿಸುತ್ತೆ. ಟೆಕ್ ವೀಡಿಯೋಸ್ ಚೆಕ್ ಮಾಡ್ತಾಯಿದ್ರೆ ಟೆಕ್ ವೀಡಿಯೋಸೇ ತೋರಿಸುತ್ತೆ. ಆ ಥರ ಯೂಟ್ಯೂಬೇ ಅವ್ರಿಗೆ ಸಜೆಸ್ಟ್ ಮಾಡುತ್ತೆ, ನೀವು ಈ ಥರ ವೀಡಿಯೋ ಹುಡುಕ್ತಾ ಇದ್ದೀರಾ, ಈ ಥರ ನೀವು ಇದು ವಿಡಿಯೋ ಇದೆ ನೋಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡುತ್ತೆ. ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಬೆಸ್ಟ್ ಫಾರ್ ವ್ಯೂವರ್ಸ್ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ. ಇನ್ನು ಥರ್ಡ್ ಆಪ್ಷನ್ನು ನಿಮಗೆ ಬಿಟ್ಟಿದ್ದು ಇಲ್ಲಿದೆ ಅಲ್ವಾ, ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಇದು ಏನಂದರೆ ನೀವೇ ಸೆಲೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ 2 ಬಾಕ್ಸ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಬರುತ್ತೆ. ನಿಮ್ಮ ಗ್ಯಾಲರಿನಲ್ಲಿ ಇರೋ ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಬರುತ್ತೆ. ಅದರಲ್ಲಿ ನಿಮಗೆ ಯಾವ ಒಂದು ವೀಡಿಯೋಸು ಎಂಡ್ ಸ್ಕ್ರೀನಲ್ಲಿ ಕಾಣಬೇಕು ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿದ ವೀಡಿಯೋಸೇ ಎಂಡ್ ಸ್ಕ್ರೀನಲ್ಲಿ ಕಾಣುತ್ತೆ. ಓಕೆನಾ. ಸೊ ಕ್ಲಿಯರ್ ಆಯ್ತಲ್ವಾ. ಫಸ್ಟ್ ಬಂದುಬಿಟ್ಟು ಮೋಸ್ಟ್ ರೀಸೆಂಟೆಡ್ ವೀಡಿಯೋ, ಸೆಕೆಂಡ್ ಬಂದುಬಿಟ್ಟು ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ, ಥರ್ಡ್ ಬಂದುಬಿಟ್ಟು ನೀವೇ ಓನಾಗಿ ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು. ಸೊ ಈ ಎಂಡ್ ಸ್ಕ್ರೀನ್ ಯಾವ ಥರ ಇರುತ್ತಂದರೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಅಲ್ವಾ, ಸೊ ಈ ಥರ ಇರುತ್ತೆ. ಓಕೆನಾ. ಸೊ ಈ ಥರ ಇರುತ್ತೆ ಎಂಡ್ ಸ್ಕ್ರೀನು. ಇದರಿಂದ ನಿಮ್ಮ ಒಂದು ವೀಡಿಯೋ ಲಾಸ್ಟ್ ಮುಗಿತಾ ಬಂದಾಗೆ ಅದೇ ಥರದ್ದು ಇನ್ಫಾರ್ಮೇಟಿವ್ ವೀಡಿಯೋ ಇನ್ನೊಂದು ಶೋ ಆಗುತ್ತೆ ಜನಕ್ಕೆ. ಅದರಲ್ಲಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅದನ್ನು ಕ್ಲಿಕ್ ಮಾಡಿ ಅವರು ನೋಡ್ಬೋದು, ಅಥವಾ ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಒಂದು ವೀಡಿಯೋಸ್ ಏನಾಗುತ್ತೆ ಪದೇ ವ್ಯೂವರ್ಸ್ಗೆ ಜಾಸ್ತಿ ಯೂಟ್ಯೂಬಲ್ಲಿ ತೋರಿಸ್ತಾ ಇರುತ್ತೆ. ಇದರಿಂದ ವ್ಯೂವರ್ಸು ಜಾಸ್ತಿ ಇಷ್ಟಪಟ್ಟು ಸಬ್ಸ್ಕ್ರೈಬು ಮಾಡ್ಕೋತಾರೆ. ಹಾಗೆ ನಿಮ್ಮ ಒಂದು ವೀಡಿಯೋಗೆ ವಾಚ್ ಅವರು ಬರುತ್ತೆ, ವ್ಯೂವರ್ಸು ಜಾಸ್ತಿ ಆಗ್ತಾರೆ. ಸೊ ಎಂಡ್ ಸ್ಕ್ರೀನಿಂದ ಇದೆಲ್ಲನೂ ಯೂಸ್ ಇದೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ವೀಡಿಯೋಗೆ ಎಂಡ್ ಸ್ಕ್ರೀನ ಹಾಕಿ. ಓಕೆನಾ. ಸೊ ನಾನಿವತ್ತು ಈ 2 ವೀಡಿಯೋಸ್ದು ಎಂಡ್ ಸ್ಕ್ರೀನ ಹಾಕಿದ್ದೀನಿ. ಸೊ ಇದು ಏನಂದರೆ ಇಲ್ಲಿ ನೀವು ಸೇವ್ ಮಾಡಬೇಕಲ್ವಾ, ಇಲ್ಲಿ ಮೇಲ್ಗಡೆ ಸೇವ್ ಇದೆ ನೋಡಿ, ಇಲ್ಲಿ ಸೇವ್ ಅಂತ ಕೊಟ್ಟಿದೆ. ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಸೇವ್ ಆಗುತ್ತೆ. ಓಕೆನಾ. ಸೊ ಇದು ಎಂಡ್ ಸ್ಕ್ರೀನ್ ಸೇವ್ ಆಯಿತು. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಹೊಸ ಯೂಟ್ಯೂಬರ್ಸ್ಗೆ ಇದು ಯಾವುದು ಕೂಡ ಗೊತ್ತಿರೋದಿಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಅಲ್ಲಿ ಅಪ್ಲೋಡ್ ಮಾಡಿದ್ರೂ ಅಷ್ಟೇ, ನೀವು ಗೂಗಲ್ನಲ್ಲಿ ಬಂದು ಮತ್ತೆ ಈ ಒಂದು ಕೆಲಸನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ವೀಡಿಯೋ ಜಾಸ್ತಿ ರೀಚ್ ಆಗುತ್ತೆ, ಹಾಗೆ ಜಾಸ್ತಿ ವ್ಯೂವರ್ಸ್ ಬರ್ತಾರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ಗೆ ಏನಾಗುತ್ತೆ, ಹಾಗೆ ಜಾಸ್ತಿ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.